ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀರಾ. ಏನಿದು ಅರ್ಥನೇ ಆಗ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಹಂಗೆ ಇದೆ ಸಿಚುವೇಶನ್. ಈಗ ಯಾರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಿದ್ದಾರೆ, ಏನ್ ನಡೀತಿದೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಮುಂಬೈನಲ್ಲಿ ಅನ್ನೋದೇ ಈಗ ದೊಡ್ಡ ಮಟ್ಟದ ಕುತೂಹಲ. ಒಬ್ರು ಕಂಪ್ಲೀಟ್ ಗಣೇಶ್ ಅವ್ರ ಹೆಸರು ಕೇಳಬಂದಿತ್ತು, ಅವ್ರೀಗ ಹೊಸಪೇಟೆಯಲ್ಲಿದ್ದಾರೆ. ಇನ್ನೊಬ್ರು ಶಿವರಾಮ್ ಹೆಬ್ಬಾರ್ ಹೆಸರು ಕೇಳಬಂದಿತ್ತು, ಅವ್ರು ಡೆಲ್ಲಿಲಿದ್ದಾರೆ. ಇನ್ನೊಬ್ರು ಬಳ್ಳಾರಿ ಗ್ರಾಮಾಂತರ ಭಾಗದ ಶಾಸಕರು ನಾಗೇಂದ್ರ ಅವ್ರ ಹೆಸರು ಕೇಳಬಂದಿತ್ತು, ಅವ್ರು ಕೋರ್ಟ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇದು ಹೆಂಗೆ ಹಂಗಾದ್ರೆ ಮುಂಬೈ ಹೋಟೆಲ್ನಲ್ಲಿ ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಶಾಸಕರು? ಏನು ಒಬ್ಬರಿದಾರೋ, ಇಬ್ಬರಿದಾರೋ, 3 ಜನ ಇದ್ದಾರೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದವಡೆ ಈ ಸಾರಿ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ, ಕೇಳಿಸ್ತಾ ಇದ್ದಾರೆ. ಈಗ ಯಾಕೋ ತುಂಬಾ ಕನ್ಫ್ಯೂಷನ್ಗಳು. ಎಷ್ಟು ಜನ ಇದ್ದಾರೆ ಮುಂಬೈನಲ್ಲಿ ಅಂತ ಕಾಂಗ್ರೆಸ್ನವರು? ಈಗ ಒಟ್ಟಾರೆಯಾಗಿ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವ್ರ ಜೊತೆ 2 ಜನ ಏನಂತಾರೆ ಪಕ್ಷೇತರ ಶಾಸಕರು ಇರುವಂತದ್ದು. ಆದ್ರೆ ಇಲ್ಲಿ ಬಹಳಷ್ಟು ಜನ ಬಿಜೆಪಿ ಅವರು ಕಂಡು ಬರ್ತಾ ಇದಾರೆ. ಈ ಒಂದು ಲಾಬಿಯಲ್ಲಿ ಆಗ್ಲಿ ಎಲ್ಲ ನೋಡಿದ ತಕ್ಷಣ ಯಾರ್ಯಾರು ಲೆಕ್ಕ ಸಿಗ್ತಾ ನೋಡಿದ್ರೆ ಯಾರು ಅಂತ ಈಗ ನಮಗೆ ಲೆಕ್ಕ ಇರೋ ಪ್ರಕಾರ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಆಮೇಲೆ ಉಮೇಶ್ ಜಾಧವ್, ಇವ್ರು 3 ಜನ ಲೆಕ್ಕ ಸಿಕ್ಕಿರುವಂತದ್ದು. ಮತ್ತೆ ಇನ್ನೊಬ್ರು ಕೂಡ ಏನಂತಂದ್ರೆ ಬರ್ತಾ ಇದಾರೆ ಅಂತ ಹೇಳೋದಾದ್ರೆ, ಆದ್ರೆ ಇವಾಗ ಯಾವ್ದು ಕೂಡ ಯಾವುದೇ ಕ್ಷಣದಲ್ಲಿ ಕೂಡ ಇದರಿಂದ ಹೊರಗಡೆ ಹೋಗ್ತಾ ಇದಾರೆ. 3+2 ಲೆಕ್ಕ ಇಟ್ಕೊಳ್ಳೋಣ ಆಗಿದ್ರೆ 3 ಜನ ಕಾಂಗ್ರೆಸ್ನವರು, 2 ಪಕ್ಷೇತರು, 5 ಜನ ಆಯ್ತೀಗ. 5 ಜನ ಅಂತೂ ಇದ್ದೇ ಇದಾರೆ. ಈಗ ಇಲ್ಲಿಂದ ಹೊರಬೇಕು ಅಂತ ಪ್ಲಾನ್ ಆಗಿದೆ. ಈಗಾಗಲೇ ಅಂತ ಸ್ಪೆಷಲ್ ಫ್ಲೈಟ್ ಕೂಡ ಬುಕ್ ಆಗಿರುವಂತದ್ದು. ಎನಿ ಚಾನ್ಸ್ ಈಗೆಲ್ಲೋ ಡೆಲ್ಲಿಲಿ ಇದಾರೆ, ಬೇರೆ ಕಡೆ ಇದಾರೆ, ಅವ್ರು ಏನಾದ್ರು ಫ್ಲೈಟ್ ಹತ್ಕೊಂಡು ಇಲ್ಲಿ ಬಂದು ಜಾಯ್ನ್ ಆಗೋ ಚಾನ್ಸಸ್ ಗಳಿದೆಯಾ? ಹೌದು, ಅಲ್ಲಿಂದ ಡೆಲ್ಲಿಯಿಂದ ಒಂದು ರಿಪೋರ್ಟ್ ಆಗ್ತಾ ಇದೆ. ಏನಂತಂದ್ರೆ ಅಲ್ಲಿಂದ 2 ಜನ ಶಾಸಕರು ಬರ್ತಾರೆ. ಅವ್ರ ಹೆಸರು ಹೇಳಕ್ಕಾಗಲ್ಲ ನಮಗೆ, ಆದ್ರೆ 2 ಜನ ಶಾಸಕರು ಬರ್ತಾರೆ ಅಂತ ಇಲ್ಲಿಂದ ಮಾಹಿತಿ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿ ಯಾರು ಬರ್ತಾ ಇದ್ರೆ ಹೇಳಿದ್ರೆ ನಾವ್ ಏನಂತಾರೆ ಎಲ್ಲ ನಮ್ದು ಫೇಲ್ ಆಗುತ್ತೆ. ನೀವು ಮತ್ತೆ ಮಾಧ್ಯಮದವ್ರು ಏನಂತಾರೆ ಬಹಳ ತೊಂದರೆ ಮಾಡ್ತಾ ಇದ್ರೆ ನಮ್ಗಂತ ವಿಚಾರನು ಕೂಡ ಹೇಳಿರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ದಿಲೀಪ್, ಈ ಕ್ಷಣದ ಮಾಹಿತಿಗಾಗಿ.